ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ನಾನು ಇವಾಗ ಎಲ್ಲಿದ್ದೀನಿ ಅಂತಂದರೆ, ನಾನು ನನ್ನ ಗಂಡನ ಮನೆಯಲ್ಲಿ ಇದ್ದೀನಿ. ನಾನು ಬಂದು ಒಂದು ದಿನ ಆಗೋಯಿತು. ನಾನು ಒಂದು 20 ದಿನ ಊರಲ್ಲಿಲ್ಲ ಅಂದ ತಕ್ಷಣ ಮನೆ ಯಾವ ಥರ ಅವತಾರಕ್ಕಾಗಿದೆ ಅಂತಂದರೆ, ಪಕ್ಕದಲ್ಲಿರೋ ಅದು ಕೂಡ ನಮ್ಮ ಮನೆಯೇ, ಆ ಮನೆ ಕೂಡ ಬಿದ್ದೇ ಹೋಗ್ಬಿಟ್ಟಿದೆ ಫುಲ್ಲು. ಅಷ್ಟೊಂದು ಮಳೆ ಬಂದು ಮನೆ ಅಡುಗೆ ಮನೆಯಲ್ಲೆಲ್ಲ ನೀರೆಲ್ಲ ಜಿನುಗ್ಬಿಟ್ಟಿದ್ದಾವೆ. ಪಾತ್ರೆ ಪಡ್ಗದ ಮೇಲೆಲ್ಲ ತುಂಬಿಟ್ಟಿತ್ತು. ಅದು ಬಿದ್ದಿರೋ ಗುರುತುಗಳಲ್ಲಂತೂ ಹೆಂಗಿತ್ತು ಅಂದರೆ ನೋಡೋಕ್ಕಾಗ್ಬೋದು, ಅಷ್ಟು ವರ್ಸ್ಟಾಗಿತ್ತು. ಗ್ಯಾಸ್ ಕಟ್ಟೆ, ಅದು ಸ್ಟೌವು, ಎಲ್ಲ ಸಾಮಾನು ಐಟಮ್ಸ್ ಎಲ್ಲ ಒಂದು ಸಲ ಹೊಸ್ದಾಗಿ ಫ್ರೆಶ್ಶಾಗಿ ತೊಳೆದಿರೋ ಥರ ಆಗೋಗ್ಬಿಡ್ತೆಲ್ಲ. ಒಂದು ಯುಗಾದಿ ಹಬ್ಬದ ಥರ ಕ್ಲೀನಿಂಗ್ ಮಾಡೋಂಗೆ ಆಗೋಯ್ತು. ನಂದು ಅಡುಗೆ ಮನೆ ಕೆಲಸನೇ ಹಿಡಿತು ಒಂದು ದಿನ ಎಲ್ಲ ಪೂರ್ತಿನೂ. ಆ ಗ್ಯಾಸ್ ಮೇಲೆ ಎಷ್ಟು ಒಂಥರ ಜಿಡ್ಡು ಥರ ಕೂತಿತ್ತು ಅಂದರೆ, ಮನೆಗೆ ಮಳೆ ಬಂದುಬಿಟ್ಟು ಆ ನೀರೆಲ್ಲ ತೊಟ್ಟಿಕ್ಕಿರೋದು ಅಷ್ಟು ಇತ್ತು ವರ್ಸ್ಟಾಗಿ. ಈ ಬಾಕ್ಸಲ್ಲಿ ನೀವು ನೋಡ್ತಾ ಇರೋದು ಏನು ಅಂತಂದರೆ, ನಾನು ಇಡ್ಲಿ, ಅದು ಪಾತ್ರೆ ಕುಕ್ಕರ್, ಅದು ಇಡ್ಲಿ ಕುಕ್ಕರು, ಅದೆಷ್ಟು ಟೈಟ್ ಇದೆ ನೋಡಿ, ನೀವೇ ನೋಡ್ತಾ ಇದ್ದೀರಾ. ತೆಗಿಯೋಕ್ಕೆ ಬರ್ತಾಯಿಲ್ಲ, ಅಷ್ಟು ಟೈಟ್ ಇರೋ ಅಂಥದ್ರಲ್ಲಿ ಅಷ್ಟು ನೀರು ತುಂಬ್ಕೊಂಡಿದೆ. ಹೆಂಗೆ ತುಂಬಿದೆ ಅಂತಂದರೆ ನೋಡ್ಬೋದು ನೀವು. ಅಷ್ಟೊಂದು ನೀರು ಬರೋಷ್ಟು ಇನ್ನೆಷ್ಟು ಮಳೆ ಬಂದಿರ್ಬೋದು ಅಂತ ನನಗೆ ಆಶ್ಚರ್ಯ ಆಗೋಗ್ಬಿಡ್ತು. ಇದಕ್ಕೆ ನಮ್ಮ ಪಕ್ಕದ ಮನೆಯಲ್ಲಿ, ನಮ್ಮ ಮನೆ ಪಕ್ಕದಲ್ಲಿರೋ ಮನೆ ಬಿದ್ದೋಗಿರೋದು ಅಂತೇಳಿ ಇನ್ನೆಷ್ಟು ಮಳೆ ಬಂದಿರ್ಬೋದು ಅನ್ನಿಸ್ತು ನನಗೆ. ಈ ಮನೆಯೂ ಕೂಡ ಯಾವ ಟೈಮಲ್ಲಿ ಏನಾಗುತ್ತೆ ಹೇಳೋಕ್ಕೆ ಬರಲ್ಲ. ಅಷ್ಟು ಸೋರ್ತಾ ಇದೆ, ಅಷ್ಟು ನೀರು ನಿಂತ್ಕೊಂತವೆ ಅಂದರೆ ತುಂಬ ಸೋರಿನೇ ಇನ್ನೊಂದು 6 ತಿಂಗಳು ವರ್ಷದೊಳಗೆ ಇದು ಕೂಡ ಯಾವಾಗ ಬಿದ್ದೋಗುತ್ತೋ ಅನ್ನೋ ಥರ ಇದೆ. ಮಣ್ಣಿನ ಮನೆ ಇದು, ಸುಮಾರು 50 ವರ್ಷದ್ದು. ಎಷ್ಟು ಕ್ಲೀನ್ ಮಾಡಿದ್ರು ಇನ್ನೊಂದು ಹೊರಗಡೆ ರೋಡ್ ಸೈಡ್ ಇರೋದ್ರಿಂದ ತುಂಬ ಧೂಳು ಅಡ್ರುತ್ತೆ ನಮ್ಮ ಮನೆಗೆ. ಡೈಲಿನೂ ತೊಳೆದ್ರೂ ಕೂಡ ಧೂಳು ಇದ್ದೇ ಇರುತ್ತೆ. ನನಗಂತೂ ಸಾಕಾಗೋಗಿದೆ, ತಿಕ್ಕಿ ತೊಳೆದು ಈ ಮನೆಗಳದ್ದು ಎಲ್ಲ ಮಾಡಿ ಸಾಕಾಗೆ ನಾನು ಅಷ್ಟು ದಿನ ತವ್ರ ಮನೆಗೆ ಹೋಗಿ ಆರಾಮಾಗಿದ್ದೆ. ನನಗೆ ಯಾವುದೂ ನೋವಿರಲಿಲ್ಲ. ಇವತ್ತು ಮಾತ್ರ ಎಷ್ಟು ಕೆಲಸ ಮಾಡಿದೆ ಅಂದರೆ ನನಗಂತೂ ಸಾಕಾಗೋಗ್ಬಿಡ್ತು. ಅಷ್ಟು ಕೆಲಸ ಇತ್ತು, ಇನ್ನೂ ಇದೆ. ಇನ್ನೂ ಒಂದು ಬೇರೆ ಪ್ಲ್ಯಾನಲ್ಲಿದ್ದೀನಿ. ಆ ಪ್ಲ್ಯಾನು ಸ್ವಲ್ಪ ಸಕ್ಸಸ್ ಕಂಡ ಮೇಲೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ತಿಂಡಿ ಇಲ್ಲದೇ ಕ್ಲೀನ್ ಮಾಡೋದಾಯಿತು. ಇಷ್ಟೆಲ್ಲ ಗಲೀಜಿರುವಾಗ ನಾವು ಏನು ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ. ಕ್ಲೀನ್ ಅಂತಲ್ಲ, ಸಾರಿ, ಏನಂತಂದರೆ ತಿಂಡಿ ಏನಂತ ನಾನು ಮಾಡೋಕ್ಕೋಗಿಲ್ಲ. ಕಾಫಿ ಕುಡ್ದಿದ್ದು ಅಷ್ಟೇನೆ, ಇದೆಲ್ಲ ಕ್ಲೀನ್ ಆಗ್ದಲೇ ಒಂದು ಏನೂ ನಾನು ಮಾಡಲೇ ಇಲ್ಲ. ಅಡುಗೆ ತಿಂಡಿ ಏನೂ ಮಾಡಲೇ ಇಲ್ಲ. ಹೊರಗಡೆ ಹೋಗ್ಬಿಟ್ಟು ನನ್ನ ಮಗಳು ಕರ್ಕೊಂಡೋಗಿ ಏನಾದರೂ ತಿಂದು ಬಂದ್ರಾಗುತ್ತೆ, ಅಥವಾ ಏನಾದರೂ ಹುಡುಗರ ಕೈಲಿ ದುಡ್ಡು ಕೊಟ್ಟು ತರಿಸಿರಾಗುತ್ತೆ ಅಂತೆಲ್ಲ ಪ್ಲ್ಯಾನ್ ಆಗಿದೆ. ಅಷ್ಟೂ ಸುಸ್ತಾಗೋಯ್ತು. ಹೊರಗಡೆ ನಾನು ಗಾಡಿ ತೊಗೊಂಡು ಹೋಗೋಕ್ಕಾಗಲಿಲ್ಲ, ಅಷ್ಟೊಂದಿತ್ತು ಮನೆಗೆ ಧೂಳು ಜಾಡು ಅದೆಲ್ಲ ಇತ್ತು. ನಾಳೆ ಬೇರೆ ಶುಕ್ರವಾರ, ನಾಳೆ ಬೇರೆನೂ ಕೂಡ ನನ್ನ ವಾರ ಇದೆ, ದುರ್ಗಮ್ಮನ ಆರತಿ ಮಾಡೋದು. ಹೀಗಾಗಿ ಏನಪ್ಪ ಮಾಡೋದು ಅನ್ನೋಂಗೆ ಆಗೋಯ್ತು. ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಎಲ್ಲ ಇದೆ. ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಶುಕ್ರವಾರದ ವಾರನೂ ಕಂಟಿನ್ಯೂ ಮಾಡಬೇಕು, ಮಿಸ್ ಮಾಡೋಂಗಿಲ್ಲ. ಇವಾಗ ನಂದು 9ನೇ ಆರತಿ ಆಗಿದೆ, ನಾಳೆಗೆ 10ನೇ ಆರತಿ. ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ನನ್ನ ಮಗಳು ಪಾಪ ಬಂದು ಹೆಲ್ಪ್ ಮಾಡಿದ್ಲು. ಅವಳನ್ನು ಕರ್ಕೊಂಡು ಪಾತ್ರೆ ಎಲ್ಲ ತೊಳೆದೆ, ಎಲ್ಲ ಜೋಡಿಸ್ದೆ. ನನ್ನ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಅವಳು ಪಾತ್ರೆ ತೊಳೆಯೋಕ್ಕಷ್ಟೇ ಬಂದಳು. ಹೊಟ್ಟೆ ತುಂಬ ಹಸಿವಾಗಿತ್ತು. ಸುಮಾರು ಒಂದು 11:30-12 ಗಂಟೆ ಆಗೋಗಿತ್ತು. ನಾವು ಬಂದರೆ ನೆನ್ನೆ ಸ್ವಲ್ಪ ಪಾನಿಪುರಿ ತರಿಸ್ಕೊಂಡು ತಗೊಂಬಂದಿದ್ವಿ. ಆಂದವೇ ಬರುವಾಗ ನೆನ್ನೆ ಶಿರಾದಲ್ಲೇ ಕಟ್ಟಿಸ್ಕೊಂಬಂದಿದ್ದೆ. ಬಂದ ತಕ್ಷಣ ಅಡುಗೆ ಮಾಡೋಕ್ಕಾಗಲ್ಲ, ಪಾತ್ರೆಗಳನ್ನ ತೊಳೆಯೋಕ್ಕಾಗಲ್ಲ ಅಂತ. ಎಗ್ ರೈಸ್ ಕಟ್ಟಿಸ್ಕೊಳ್ಳೋಣ ಅಂತಂದರೆ ನಾವು ಆಟೋ ಹತ್ತಿ ಮುಂದೆ ಬಂದುಬಿಟ್ವಿ, ಅದು ಪಾಸ್ ಆಗಿಬಿಡ್ತು. ಹಂಗಾಗಿ ಪಾನಿಪುರಿನೇ ಕಟ್ಟಿಸ್ಕೊಂಬಂದು ತಿಂದ್ವಿ. ಅರ್ಧಂಬರ್ಧ ಹೊಟ್ಟೆ ತುಂಬಿತ್ತು. ಇವಾಗ ನೀವು ನೋಡ್ಬೋದು ಇಷ್ಟು ಕ್ಲೀನ್ ಆಗಿದೆ ಅಡುಗೆ ಮನೆ. ತುಂಬ ಗಲೀಜು ತುಂಬ ವರ್ಸ್ಟಾಗಿತ್ತು. ಇಷ್ಟು ಕ್ಲೀನ್ ಮಾಡಿದೆ ನಾನು ನನ್ನ ಮಗಳಿಬ್ಬರು ಸೇರಿಕೊಂಡು. ಈ ಹಾಲು ನೆನ್ನೆ ತಗೊಂಬಂದಿದ್ದು ಒಂದು ಸಲ ಕಾಯಿಸಿಟ್ಟೆ, ಮತ್ತು ಬೆಳಗ್ಗೆ 7 ಗಂಟೆಗೆ, ನೆನ್ನೆ ಸಾಯಂಕಾಲ 5 ಗಂಟೆಗೆ ನಾನು ಕಾಸಿದ್ದು. ಬೆಳಿಗ್ಗೆ ಕಾಸಿದ ತಕ್ಷಣ ಇಷ್ಟರ ಮಟ್ಟಿಗೆ ಒಡೆದೋಗ್ಬಿಟ್ಟಿತ್ತು. ಫ್ರಿಜ್ಜೆಲ್ಲ ಇದಾಗ್ಬಿಟ್ಟಿದೆ, ಕರೆಂಟ್ ಇಲ್ಲದೆ ಕಾರಣ ಫ್ರಿಜ್ಜೆಲ್ಲ ಆಫ್ ಆಗಿಬಿಟ್ಟಿದ್ದೆ. ಕರೆಂಟಿನ ಕಂಬ ನೆಟ್ಟು ಲೈನ್ ಕಲೆಕ್ಷನ್ ಕೊಟ್ಟಿರಲಿಲ್ಲ. ಹಂಗಾಗಿ ಹಾಲು ಕೂಡ ಒಡೆದೋಗ್ಬಿಟ್ಟಿತ್ತು. ಅರ್ಧ ಲೀಟ್ರ್ ಹಾಲು 33 ರೂಪಾಯಿ ವೇಸ್ಟ್ ಆಗೋಯ್ತು. ಅದು ತುಂಬ ಹೊಟ್ಟೆ ಉರಿತು ನನಗೆ. ಮತ್ತೆ ಹಾಲು ತಗೊಂಬಂದು ಮತ್ತೆ ಅನ್ನ ಮಾಡಿ ಇಷ್ಟೆಲ್ಲ ಮಾಡಬೇಕಾದ್ರೆ ಫಸ್ಟ್ ಒಂದು ಕಾಫಿ ಕುಡಿಯೋಣ. ಫಸ್ಟು ಫ್ರೆಶ್ ಆದರೆ ಒಂದು ಲೋಟ ಕಾಫಿ ಕುಡಿದ್ರೆ ಎಷ್ಟು ಸ್ಟ್ರೈನ್ ಇದ್ರೂ, ಎಷ್ಟು ತಲೆನೋವಿದ್ರೂ ನಂಗೆ ತುಂಬ ಇಮ್ಮಿಡಿಯೇಟ್ಲಾಗಿ ಕಮ್ಮಿ ಆಗುತ್ತೆ. ಒಂದು ಸ್ವಲ್ಪ ಏನೋ ಎನರ್ಜಿ ಬಂದಂಗೆ ಅಂತ ಅನಿಸುತ್ತೆ. ಆ ಕಡೆ ಅನ್ನ ಇಟ್ಟಿದ್ದೀನಿ. ಪುಳಿಯೋಗರೆ ಗೊಜ್ಜು ಮಾಡಬೇಕು. ಇನ್ನು ನಾನು ಪುಳಿಯೋಗರೆ ಗೊಜ್ಜು ಮಾಡುವಾಗ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತಂದರೆ, ಈ ಟೆನ್ಷನ್ನಲ್ಲಿ ನಾನು ಗೊಜ್ಜು ಮಾಡಬೇಕಾದ್ರೆ ಏನು ಮಾಡಿದೆ ಅಂತಂದರೆ, ವಾಂಗಿಬಾತಿನ ಪೌಡ್ರ್ ತಂದುಬಿಟ್ಟು ಕತ್ಲಿತ್ತು. ನಮ್ಮ ಮನೆಗೇನೋ ಈ ಕರೆಂಟ್ ಕಲೆಕ್ಷನ್ ಕೊಟ್ಟಿಲ್ಲ, ಈಗ ಜಸ್ಟ್ ಇವಾಗ ಕೊಟ್ಟಿದ್ದಾರೆ ಸಾಯಂಕಾಲ. ನಾನು ಈಗ ಏನು ವೀಡಿಯೋ ಮಾಡ್ತಿದ್ದೀನಿ, ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಲ್ವ, ಅವಾಗ ಕೊಟ್ಟಿದ್ದಾರೆ. ಬಟ್ ಅದು ನಾನು ವೀಡಿಯೋ ಮಾಡ್ಬೇಕಾದ್ರೆ ಕೊಟ್ಟಿರಲ್ಲ. ಕತ್ಲಲ್ಲಿ ಅರ್ಜೆಂಟಲ್ಲಿ ಬಂದೆ. ನನ್ನ ಮಗಳಿಗೂ ಹೊಟ್ಟೆ ಹಸಿವಾಯಿತು, ನಮಗೂ ಕೂಡ ಹೊಟ್ಟೆ ಹಸಿವಿತ್ತು ಅಂತ ಹೇಳ್ಬಿಟ್ಟು ಬೇಗ ತಂದುಬಿಟ್ಟು ವಾಂಗಿಬಾತ್ ಕಟ್ ಮಾಡಿ ಹಾಕ್ಬಿಟ್ಟೆ. ಅಯ್ಯೋ, ಇದು ಕಟ್ ಮಾಡ್ಬೇಕಾದ್ರೆ ಹೆಸರು ಕಾಣ್ತು ನನಗೆ. ಅಯ್ಯೋ, ವಾಂಗಿಬಾತಿಂದ ಹಾಕಿದ್ದೀನಲ್ಲ ಆಶಾ ಅಂತ ನನ್ನ ಮಗಳಿಗೆ ಹೇಳಿದೆ.
ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ, ವಾಂಗಿಬಾತ್ ಪೌಡ್ರ್ ಚೆನ್ನಾಗಿರೋದಿಲ್ಲ, ಪುಳಿಯೋಗರೆ ಪೌಡ್ರನ್ನೇ ಹಾಕಿರ್ತೀನಿ ಚೆನ್ನಾಗಿ ಅಂತೇಳ್ಬಿಟ್ಟು ಮತ್ತೆ ಹೋಗಿ ಅದನ್ನು ತಂದು ಅದನ್ನು ಹಾಕಿ ಮಾಡಿದ್ವಿ. ಒಂಥರ ವೆರೈಟಿ ಟೇಸ್ಟ್ ಇತ್ತು. ಸೇಮ್ ಒಳ್ಳೆ ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಪ್ರಸಾದ ಪುಳಿಯೋಗರೆ ಆ ಥರ ಟೇಸ್ಟು ಇತ್ತು. ಮೋಸ್ಟ್ಲಿ ನಾವು ಬರೀ ಪುಳಿಯೋಗರೆ ಹಾಕಿ ಮಾಡಿದಾಗ ಆ ಥರ ಟೇಸ್ಟ್ ಬರೋದೇ ಇಲ್ಲ. ಹುಡುಕೊಂಡು ಹೋದ್ರೂ ಕೂಡ ನಮಗೆ ದೇವಸ್ಥಾನದಲ್ಲಿ ಟೇಸ್ಟ್ ಬರುತ್ತಲ್ವ, ಆ ಥರ ಟೇಸ್ಟ್ ಹುಡ್ಕೊಂಡು ನಾವು ಮಾಡ್ತೀವಿ. ಏನೆಲ್ಲ ಹಾಕಿ ಮಾಡಿದರೂ ಕೂಡ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಪುಳಿಯೋಗರೆ ಪ್ರಸಾದ, ಆ ಥರ ಟೇಸ್ಟ್ ಬರೋದಕ್ಕೆ ನಾವು ಎಷ್ಟು ಟ್ರೈ ಮಾಡಿದರೂ ಆಗೋದಿಲ್ಲ. ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ನನಗೆ ಒಂದು ಪುಳಿಯೋಗರೆ ದೇವಸ್ಥಾನದಲ್ಲಿ ಕೊಡೋ ಪುಳಿಯೋಗರೆ ಥರ ಟೇಸ್ಟು ನಮ್ಮ ಮನೇಲಿ ಕಾಣ್ತು. ಅದು ಹೆಂಗೆ ಅಂತಂದರೆ ನಾನು ಮಿಸ್ಸಾಗಿ ವಾಂಗಿಬಾತ್ ಪೌಡ್ರ್ ಹಾಕ್ಬಿಟ್ಟಿದ್ದೆ. ಅಯ್ಯೋ ಹಿಂಗೆ ಮಾಡಿದ್ನಲ್ಲ ವಾಂಗಿಬಾತ್ ಪೌಡ್ರ್ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಪುಳಿಯೋಗರೆ ಪ್ಯಾಕೆಟ್ ತಂದು ತಿರ್ಗಿ ಅದ್ರ ಮೇಲೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಿಂಬೆ ಹುಳಿ ಹಿಂಡಿ ಅದೆಲ್ಲ ಸ್ವಲ್ಪ ಬಿಸಿ ಮಾಡಿ ಇದು ಮಾಡಿದೆ. ಆವಾಗ ಸೇಮ್ ಒಳ್ಳೆ ದೇವಸ್ಥಾನದಲ್ಲಿ ಕೊಡೋ ಥರ ಟೇಸ್ಟ್ ಇತ್ತು. ತುಂಬ ಚೆನ್ನಾಗಾಗಿತ್ತು ಪುಳಿಯೋಗರೆ. ನಾವು ಇದನ್ನು ಕೆಲಸ ಎಲ್ಲ ಮುಗಿಸಿ ತಿನ್ನೋವರೆಗೂ ಸಮಾಧಾನನೇ ಇರಲಿಲ್ಲ. ಎಲ್ಲ ಕೆಲಸ ಆಗ್ದಲ್ಲೇ ಏನು ಅಡುಗೆ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಇನ್ನೊಂದು ಹೊಟ್ಟೆ ಕೂಡ ತುಂಬ ಹಶ್ವಾಗ್ತಿತ್ತು. ಏನಕ್ಕೆ ಅಂತಂದರೆ ಸಾಯಂಕಾಲ ಬೇರೆ ಬರೀ ಪಾನಿಪುರಿ ತಂದು ತಿಂದಿದ್ದು ಅಷ್ಟೇನೆ. 11:30 ಗಂಟೆ ಆದರೂ ಕೂಡ ಏನು ಊಟ ಇಲ್ಲದಕ್ಕೆ ನಮ್ಗೆ ತುಂಬ ಸುಸ್ತಾಗ್ತಾಯಿತ್ತು. ಎಷ್ಟೊತ್ತಿಗೆ ಊಟ ಮಾಡೇವೆ ಅನ್ನಿಸ್ತಾಯಿತ್ತು. ಹಂಗಾಗಿ ಅರ್ಜೆಂಟಿಗೆ ಇದೇ ಆಗೋದು. ಇನ್ನೊಂದು ಫ್ರಿಜ್ಜಲ್ಲೆಲ್ಲ ಐಟಮ್ಸ್ ಎಲ್ಲನೂ ಹಾಳಾಗಿಬಿಟ್ಟಿತ್ತು. ಯಾಕಂದರೆ 4-5 ದಿನ ಮೇಲಾಗಿತ್ತು. ಅವರು ಫ್ರಿಜ್ಜು ಕರೆಂಟ್ ಕಲೆಕ್ಷನ್ ಇಲ್ಲದ ಕಾರಣ ಫ್ರಿಜ್ಜಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಕೊಳ್ತು, ಬೂಸ್ಟ್ ವಾಸನೆ ಏನೇನೋ ಒಂದು ಗತಿ ಆಗಿಬಿಟ್ಟಿದೆ. ಅದನ್ನು ಕೂಡ ನಿಮ್ಗೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ. ಹಂಗಾಗಿ ಅದರಲ್ಲಿ ಏನೂ ಇರಲಿಲ್ಲ ಹಾಕಿ ಮಾಡೋವಂಥದ್ದು. ಬರೀ ಪುಳಿಯೋಗರೆ ಪ್ಯಾಕೆಟು ವಾಂಗಿಬಾತ್ ಪ್ಯಾಕೆಟು ಆ ಥರದ್ದೇ ಇದ್ದಿದ್ದು. ಅದನ್ನೇ ಹಾಕ್ಬಿಟ್ಟು ಈ ಸದ್ಯಕ್ಕೆ ಮಟ್ಟಿಗೆ ಇದನ್ನು ಮಾಡಿದೆ. ಚಿತ್ರಾನ್ನ ಮಾಡೋಕ್ಕೂ ಕೂಡ ಹಸ್ರಿಗೆ ಆ ಥರದ್ದೇನಿರಲಿಲ್ಲ. ಈ ಥರ ಒಂದು ಪರಿಸ್ಥಿತಿ ಆಗಿತ್ತು ಒಂದು 20 ದಿನ ಊರಲ್ಲಿ ಇಲ್ದಿದ್ದಕ್ಕೆ. ಆದರೂ ಕೂಡ ಪರವಾಗಿಲ್ಲ, ಏನೋ ಮಾಡೋಕ್ಕೋಗಿ ಏನೋ ಒಂದಾಗಿ ದೇವಸ್ಥಾನದಲ್ಲಿ ಸಿಗೋ ಥರ ಟೇಸ್ಟು ಈ ಪುಳಿಯೋಗರೆಯಲ್ಲಿ ನನಗೆ ಸಿಕ್ತು. ಪರವಾಗಿಲ್ಲ, ಓಕೆ, ಚೆನ್ನಾಗಿತ್ತು. ನನ್ನ ಮಗಳು ಖುಷಿಯಿಂದನೇ ತಿಂದಳು. ಅವಳು ಕೆಲವೊಂದೊಂದು ಏನೋ ಒಂಚೂರು ಮಿಸ್ಟೇಕ್ ಇದ್ದರೂ ಕೂಡ ಹೇಳ್ತಾಳೆ, ನಂಗೆ ಇಷ್ಟ ಆಗಲಿ ಅಂದರೆ ತೆಗ್ದೇ ಇಟ್ಬಿಡ್ತಾಳೆ, ನಂಗೆ ಬೇಡ ಬೇಡ ಅಂಥೇಳಿ. ಪರವಾಗಿಲ್ಲ ಚೆನ್ನಾಗಿತ್ತು ಅಂತ ತಿಂದಳು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.